ಅಲ್ಲ ನಿಂಗೇನು ಅನ್ಸೋದಿಲ್ವಾ? ಒಂದು ಸ್ವಲ್ಪ ಆದರೂ ಸಿಟ್ಟು ಬರಲ್ವಾ? ಸಿಟ್ಟಾಗಿ ಬರ್ಬೇಕ್ರಿ? ಈ ಆಕಳ ಎಮ್ಮಿ ದನಗಳು ನಿಮ್ಮ ಮನೆ ಸಲುವಾಗಿ ದುಡಿತಾವ, ಹಂಗಂತೆ ನಾವು ಒಳಗೆ ಕರ್ಕೊಂಡು ಊಟ ಹಾಕ್ತೀರೇನ? ಹಂಗಪ್ಪ ನಾವು ಅವು ಪ್ರಾಣಿಗಳು. ನಾವ್ ಯಾವಾಗ ನಿಮ್ಮ ಕಣ್ಣಿಗೆ ಮನುಷ್ಯರಂಗೆ ಕಂಡಿವಿ ಹೇಳ್ರಿ? ನೀವೆಲ್ಲ ಹಿಂಗೆ ಯೋಚನೆ ಮಾಡೋದಕ್ಕೆ ಈ ಜಗತ್ತು ನಿಮ್ಮನ್ನು ಹಿಂಗೆ ನೋಡ್ತಿರೋದು. ಸೌಹಾರ್ತಿ, ಈ ಸಮಾನತೆ ಅನ್ನೋದನ್ನು ಪುಸ್ತಕದೊಳಗಿಂದ ಹೇಳ್ಕೊಡೋ ಸಾಲಿ ಒಳಗನ ನಾವು ಸಮಾನತೆ ಕಾಣಲಿಲ್ಲ. ಇನ್ನು ಈ ಜಗತ್ನಾಗ ಕಾಣ್ತೀವಿ. ನಾವು ಕಸುವಿಲೆ ಜಗತ್ತನ್ನು ಗೆಲ್ಲಾಕೊಂತೀವಿ, ಅದು ಯಾವತ್ತೂ ಸಾಧ್ಯ ಅಲ್ಲ. ಈ ಜಗತ್ತನ್ನು ಗೆಲ್ಲಬೇಕಂದ್ರೆ ವಿದ್ಯೆ ಎಂಬ ಹಸುವಿಲೆ ಮಾತ್ರ ಸಾಧ್ಯ. ಹಿಂದೊಬ್ಬ ಮಹಾಪುರುಷ ಆಗವಾದ ಹಿಂಗ ಕೈ ಮಾಡಿ ವಿದ್ಯೆ ಅನ್ನೋ ದಾರಿ ಒಳಗೆ ನಡೀರೋ ನಿಮಗೆ ಭವಿಷ್ಯ ಐತಿ ಅಂತ ನಮಗೆ ತಿಳಿಸಿ ಹೇಳಿದ. ಆದ್ರೆ ನಾವು ದಡ್ರು ನಡಿಲಿಲ್ಲ. ಇವತ್ತಿಗೂ ಅಲ್ಲೇ ತಿಂತೀವಿ, ಅಲ್ಲೇ ಉಣ್ತೀವಿ, ಅಲ್ಲೇ ಅಡ್ಡಾಡ್ತೀವಿ. ಈ ಸಮಾನತೆ ಅನ್ನೋದು ಬರ್ಬೇಕಪ್ಪ ಅಂತಂದ್ರ ಈ ತುಳ್ಯಾವ ತುಳಿಸ್ಕೊಳವ ಇಬ್ರು ವಿದ್ಯಾವಂತರಾಗಬೇಕು, ಅವತ್ತು ಮಾತ್ರ ಇದು ಬರಕ್ ಸಾಧ್ಯ. ನಾ ಸಾಲಿ ಲಘು ಬಿಟ್ಟು ಸೌಕಾರ್ತಿ ಭಾಳ ಕಲೀಲಿಲ್ಲ, ಆದ್ರೆ ಒಂದು ಮಾತು ಕಲ್ತನು, ಇದನ್ನೇನ್ರ ಬದಲು ಮಾಡ್ಬೇಕು ಅನ್ನೋದಿತ್ತಪ್ಪ ಅಂದ್ರ ಈ ಯುವಕರ ಕೈ ಒಳಗ ಜೆಂಡಾಗಳನ್ನಲ್ಲ ಪುಸ್ತಕಗಳನ್ನ ಕೊಡ್ಬೇಕು. ಅಂದ ಮಾತ್ರ ಇದು ಬದಲಾಗ ಸಾಧ್ಯ, ಅಲ್ಲಿವರೆಗೂ ಸಾಧ್ಯ ಇಲ್ಲ. ಸೌಕಾರ ಕೈ ತಾಳು, ಹೋರ್ ಊಟ ಮಾಡೋದು. ಅಮ್ಮ, ಅಮ್ಮ, ನಿಂಗ್ ಬುದ್ಧಿಗಿದೆ ಇದೆಯೋ ಇಲ್ವೋ? ಆ ಊಟ ಕುಂತಿರೋರ್ನ ಹಂಗ ಅವಮಾನ ಮಾಡಿ ಕಳಿಸ್ತೀಯಲ್ಲ? ಅಲ್ಲ, ಯಾರನ್ನ ಎಲ್ಲಿಡ್ಬೇಕು ಏನು ಯಾರಂತ ಗೊತ್ತದ ನಿನಗ? ಒಳಗ್ ಕರ್ಕೊಂಡು ಬಂದು ಕೂಡಿಸ್ತಾ ಅವ್ರನ್ನೆಲ್ಲ ಬೈದಿದ್ದಕ್ಕ ಹೊರಗೆ ಹೋದ್ರು. ಈ ಕೆಲಸ ಎಲ್ಲ ನನಗ ಮಾಡೋದು ಹತ್ತಿದ. ಯವ್ವಾ, ಅಮ್ಮ, ಅಮ್ಮ, ಏನಾಯ್ತು ಅಮ್ಮ? ಸರ್, ನಮ್ಮ ಮಮ್ಮಿಗೆ ಏನು ಪ್ರಾಬ್ಲಮ್ ಇಲ್ಲಲ್ಲ? ರಕ್ತ ಭಾಳ ಹೋಗೈತಿ, ಇನ್ನೊಂದು ಸ್ವಲ್ಪ ಲೇಟ್ ಮಾಡಿದ್ರೆ ಜೀವಕ್ಕೆ ಆಪತ್ತೈತಿ. ಅದ್ರೊಳಗೆ ಅವ್ರಿಗೆ AB ನೆಗೆಟಿವ್ ಬ್ಲಡ್ ಬೇಕು. AB ನೆಗೆಟಿವ್ ಸರ್? ಹೌದು ಸರ್, ನಂದು AB ನೆಗೆಟಿವ್ ಐತ್ರಿ ಬ್ಲಡ್. ಶಿವ್, ನಿಮ್ಮದು AB ನೆಗೆಟಿವ್ ಐತಿ? ಹೌದು ರೀ. ರಕ್ತ ಕೊಡ್ತೀರಿ ನೀವು? ಕೊಡ್ತೀನಿ ಸರ. ಸರಿ ಬರ್ರಿ, ಹಂಗಾದ್ರೆ